This call is now being recorded. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಅಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇऽಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಕಾಡ್ಗಿಚ್ಚಿನಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಎಲ್ರೂ ತಾವು ಮರಣವನ್ನ ಅಪ್ಪಿದ್ದಾರೆ ಅಂತ ಯುಧಿಷ್ಠಿರನಿಗೆ ವಿಷಯ ತಿಳಿಯಿತು. ತಿಳಿದಾದ್ಮೇಲೆ ಬಹಳ ಉದ್ವಿಗ್ನತೆಗೆ ಒಳಗಾದ. ಒಂದೇ ನಿಮಿಷ. ಅದೇ ಜಾಯಿನ್ ಆಗ್ಲಿಕ್ಕೆ ಆಗದೆ ಇದೆ, ರೀಜಾಯಿನ್ ಆಗಿ ಒಂದೆರಡು ಸಲ, ಆಮೇಲೆ ಸರಿ ಹೋಗುತ್ತೆ. ತುಂಬಾ ಆ ವಿಷಯವನ್ನ ಕೇಳಿದಾಗ ಉದ್ವಿಗ್ನ ಮನಸ್ಕನಾಗಿದ್ದ ಯುಧಿಷ್ಠಿರ. ಬಹಳ ಉದ್ವಿಗ್ನತೆ ಬಂದಿದೆ. ಆದ್ರೆ ಉದ್ವಿಗ್ನತೆ ಅಂದ್ರೆ ತನ್ನ ಮನಸ್ಸು ತನ್ನ ಹತೋಟಿಲಿಲ್ಲ, ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಬಹಳ ದುಃಖದಲ್ಲಿದ್ದಾನೆ. ಆ ದುಃಖದಲ್ಲಿದ್ದಾಗ ಯಾವಾಗ ಮನಸ್ಸು ಹತೋಟಿ ಕಳ್ಕೊಂಡಿದೆ, ಉದ್ವಿಗ್ನತೆ, ಎಲ್ಲಿ ಹೋದ್ರು, ಏನಾಯ್ತು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಅದನ್ನೇ ಗಾವತ್ಗಣೆ, ಸಂಜಯ ನೀನ್ ತಿಳಿಸು, ಕಣ್ಣು ಬೇರೆ ಇರ್ಲಿಲ್ಲ, ಹಾಗೆ ಹೀಗೆ ಅಂತ ತಾನು ತನ್ನ ತಂದೆ ತಾಯಿಗಳ ಬಗ್ಗೆ ವಿಶೇಷವಾಗಿ ಕೇಳಿದ. ಇದನ್ನ ಬ್ರಹ್ಮಾಂಡ ಪುರಾಣದ ಆಧಾರದಲ್ಲಿ ಈ ಮಾತನ್ನ ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಮಾತು ಒಂದಿದೆ. ಧೃತರಾಷ್ಟ್ರೇ ಮೃತೆ ಸೂತಃ ಸಂಜಯ ಪಾಂಡು ಸೂನವೇ ಗತಿಂ ಶಶಂಸ ಕುಂತ್ಯಾಶ್ಚ ಗಾಂಧಾರಿ ಧೃತರಾಷ್ಟ್ರಯೋಹೋ. ಅಲ್ಲಿ ಸಂಜಯನೂ ಕೂಡ ಇರ್ಲಿಲ್ಲ. ಸಂಜಯನೂ ಕೂಡ ಒಂದು ಮಾತು ಹೇಳೋದ್ ಬರುತ್ತೆ ಸದ್ಯದಲ್ಲೇ ಭಾಗವತಲ್ಲಿ. ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳ್ತಾನೆ ಸಂಜಯ. ಅಂದ್ರೆ ನನಗೂ ಗೊತ್ತಾಗ್ಲೇ ಇಲ್ಲ, ನಾನು ಸಾರಥಿ, ನಿಜ ಸಾರಥಿಯಾದ ನನಗೂ ಧೃತರಾಷ್ಟ್ರರಿಗೆ ಮತ್ತೆ ಕುಂತಿಗೆ, ಗಾಂಧಾರಿ ದೇವಿಗೆ ಏನಾಯ್ತು ಗೊತ್ತಾಗ್ಲಿಲ್ಲ. ನಾನು ನಿಂತರನೇ ಮೋಸ ಹೋಗಿದ್ದು, ನಿನಗೇ ಗೊತ್ತಿಲ್ವೋ ಅವರೆಲ್ಲ ಎಲ್ಲ ಹೋಗಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅಂತ ಈ ರೀತಿ ಒಂದು ಮಾತು ಕೇಳಿಸತ್ತೆ. ಸಂಜಯ ಹೀಗೆ ಹೇಳ್ತಾನೆ, ಅವನಿಗೂ ಗೊತ್ತಿರ್ಲಿಲ್ಲ ಇವ್ರಿಗೇನಾಯ್ತು ಅಂತ. ಅವನೇ ಹೇಳ್ಕೊಳ್ಳೋದು ಯಾರ ಬಳಿ? ಯುಧಿಷ್ಠಿರನ ಬಳಿ. ಆದ್ರೆ ಈ ತರ ಇಲ್ಲ. ವಾಸ್ತವಿಕವಾಗಿ ಬ್ರಹ್ಮಾಂಡ ಪುರಾಣವನ್ನ ಪರಿಶೀಲನೆ ಮಾಡಿದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾಗಿದೆ, ಯಾವಾಗ ಧೃತರಾಷ್ಟ್ರನಿಗೆ ಮರಣ ಆಯ್ತೋ ಆಗ ಪಾಂಡು ಸೂನವೇ, ಪಾಂಡುವಿನ ಮಗ ಅಂದ್ರೆ ಯುಧಿಷ್ಠಿರನಿಗೆ ಸಾರಥಿಯಾದ ಸಂಜಯನೇ ಹೇಳ್ತಾನೆ ಅವ್ರಿಗೆ ಯಾವ ಗತಿ ಆಯ್ತು, ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಗತಿಂ ಶಶಂಸ, ಅವ್ರಿಗೇನಾಯ್ತು ಅನ್ನುವ ವಿವರಣೆ ಅವನೇ ಸಂಜಯನೇ ಮಾಡ್ತಾನೆ ಅಂತ ಸ್ಪಷ್ಟವಾಗಿದೆ. ಅದು ಕೂಡ ಕುಂತಿಯ ಬಗ್ಗೆ, ಗಾಂಧಾರಿಯ ಬಗ್ಗೆ, ಧೃತರಾಷ್ಟ್ರನ ಬಗ್ಗೆ ಅಂತ ಸ್ಪಷ್ಟ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರೋದ್ರಿಂದ ಭಾಗವತದ ಈ ಮಾತಿಗೆ ನಾವೇನ್ ಅರ್ಥೈಸ್ಬೇಕು ಅಂದ್ರೆ ಸಂಜಯನಿಗೆ ಗೊತ್ತಿಲ್ಲ ಅಂತಿಲ್ಲ, ಅವನು ಕೂಡ ಉದ್ವಿಗ್ನತೆ ಒಳಗಾಗಿದ್ದಾನೆ. ಅವನಿಗೂ ಅತ್ಯಂತ ದುಃಖ. ಅದನ್ನ ಮುಂದೆ ಬಿಡಿಸ್ತಾರೆ.
ಅವನಿಗೂ ಎಷ್ಟು ದುಃಖ ಆಯ್ತು ಧೃತರಾಷ್ಟ್ರರೆಲ್ಲ ಹೋದ ಮೇಲೆ ಅಂತ ಅದನ್ನು ವರ್ಣಿಸ್ತಾರೆ. ಇನ್ನು ಇಷ್ಟ ಆದ್ಮೇಲೆ ಪಿತೃವ್ಯ ಅನ್ನೋ ಒಂದು ಶಬ್ದ ಬಳಸಿದ್ರು. ಸಾಮಾನ್ಯ ಪಿತೃವ್ಯ ಅಂದ್ರೆ ಚಿಕ್ಕಪ್ಪ. ಎಲ್ಲಾ ಬೇರೆ ವ್ಯಾಖ್ಯಾನಕಾರರು ಪಿತೃವ್ಯ ಅಂದ್ರೆ ವಿದುರರನ್ನು ತಗೊಂಡಿದ್ದಾರೆ. ಯಾಕೆ ಅವರು ಪಿತೃವ್ಯ ಆದ್ರಿಂದ ಯಾರಿಗೆ ಯುಧಿಷ್ಠಿರನಿಗೆ. ಆದ್ರೆ ಇಲ್ಲಿ ಆಚಾರ್ಯರ ನಿರ್ಣಯ ಇಷ್ಟು, ಪಿತೃವ್ಯ ಅಂದ್ರೆ ಇಲ್ಲಿ ಚಿಕ್ಕಪ್ಪನ್ ತಗೊಳೋದಲ್ಲ, ದೊಡ್ಡಪ್ಪನ್ ತಗೊಳ್ಬೇಕು. ಧೃತರಾಷ್ಟ್ರ ಏವ ಅಂತ ಬರೀತಾರೆ ಮಧ್ವಾಚಾರ್ಯ. ಯಾಕೆಂದ್ರೆ ಈಗಾಗ್ಲೇ ವಿದುರರು ತಾವು ನಿರ್ಯಾಣ ಮಾಡಿ ಆಗೋಗಿದೆ, ಅದಾದ ಮೇಲಿನ ಘಟನೆಗಳಿದು. ಅದು ಯುಧಿಷ್ಠಿರನಿಗೆ ಗೊತ್ತಿರಲ್ವಾ, ಅದು ಸಹಜವಾಗಿ ಗೊತ್ತೇ ಇದೆ. ಆದ್ರಿಂದ ಮತ್ತೆ ಅವ್ನು ವಿದುರರ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ. ವಿದುರರು ಆಗ್ಲೇ ನಿರ್ಯಾಣ ಮಾಡಿ ಆಗೋಗಿದೆ ಅಲ್ಲ. ಹಾಗಾದ್ರೆ ಪಿತೃವ್ಯ ಅಂದ್ರೆ ಒಂದ್ಸಲಿ ಧೃತರಾಷ್ಟ್ರರ ಬಗ್ಗೆ ಕೇಳಾಯ್ತು. ನನ್ನ ಕಣ್ಣಿಲ್ದೆ ಇರುವಂತ ಆ ವೃದ್ಧ ಯಾರು ಧೃತರಾಷ್ಟ್ರ, ಅವ್ರು ಎಲ್ಲಿ ಹೋದ್ರು ಅಂತ ಒಮ್ಮೆ ಪ್ರಶ್ನೆ ಕೇಳಿ ಆಗಿದೆ ಸಂಜಯನ ಬಳಿ. ಕೇಳಿ ಆದ್ರೂ ಪುನಃ ಯುಧಿಷ್ಠಿರ ತಾನು ಪಿತೃವ್ಯ ಅಂತ ಮತ್ತೆ ಧೃತರಾಷ್ಟ್ರರ ಬಗ್ಗೆನೇ ಕೇಳಿದ್ರೆ ಎರಡೆರಡು ಸಲ ಯಾಕೆ ಕೇಳಿತ್ತು ಅಂದ್ರೆ, ಅದಕ್ಕೆ ಮಧ್ವಾಚಾರ್ಯರು ಬರೆದ್ರು ದ್ವಿರುಕ್ತಿ ತಾತ್ಪರ್ಯಾರ್ಥ. ಅಂದ್ರೆ ಅಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಬಹಳ ಆಧಾರ ಇದೆ ಅವನಿಗೆ. ಧೃತರಾಷ್ಟ್ರನಿಗೆ ಏನಾಯ್ತು ಅಂತ ತಿಳ್ಕೊಳ್ಳೋದ್ರಲ್ಲಿ ಆಧಾರ ಇದೆ. ಆಧಾರ ತೋರಿಸ್ಲಿಕ್ಕೆ ಕೆಲವು ಸಲ ಎರಡೆರಡು ಬಾರಿ ಕೇಳೋದಿದೆ. ಊಟ ಮಾಡಿದ್ಯಾ ಅಂತ ಒಂದೆರಡು ಸಲ ಕೇಳ್ತಾರೆ. ಒಂದ್ಸಲಿ ಕೇಳಿದ್ರೆ ಆಗತ್ತಲ್ವಾ, ಮತ್ತೆ ಎರಡೆರಡು ಮೂರ್ ಸಲ ಯಾಕೆ ಚಿಕ್ಕ ಮಕ್ಕಳಿಗೆ ಕೇಳ್ತಾರೆ ತಂದೆ ತಾಯಂದ್ರು ಯಾಕೆ ಕೇಳ್ತಾರೆ ಅಂದ್ರೆ ಆಧಾರ. ಅದರಲ್ಲಿ ತಿಂದ್ಯಾ ಇಲ್ವಾ ಅನ್ನೋದನ್ನ ಎರಡೆರಡು ಸಲ ಮತ್ತೆ ಕೇಳ್ತಾರೆ. ದ್ವಿರುಕ್ತಿ ಎರಡು ಸಲ ಅಲ್ಲ, ಅದು ಜಾಸ್ತಿ ಸಲಿನೇ ಆಗಿರತ್ತೆ. ಆ ಜಾಸ್ತಿ ಸಲಿ ಕೇಳೋದ್ರ ಅಭಿಪ್ರಾಯ ಏನೋ ಒಂದು ವಿಷಯವನ್ನ ಅಂದ್ರೆ ಆದರ ಅರ್ಥ ಅಂತ. ಅಂದ್ರೆ ಮಗು ಊಟ ಮಾಡ್ತೋ ಇಲ್ವೋ, ಮಾಡಿದ್ಯಾ ಅಂತ ಮಗುವಿನ ಮೇಲಿರೋ ಶ್ರದ್ಧೆಯನ್ನ ಅದು ತೋರಿಸ್ತಾ ಇದೆ. ಶ್ರದ್ಧೆ ಅನ್ನೋದೇನು, ಆ ಊಟ ಮಾಡ್ಬೇಕು ಅನ್ನೋ ಒಂದು ಪ್ರೀತಿ ವಿಶೇಷ. ಆ ಪ್ರೀತಿ ವಿಶೇಷ ಜೊತೆಗೆ ಆ ಒಂದು ರೀತಿಯ ಶ್ರದ್ಧೆ ಅದು ಆ ರೀತಿನೂ ಕೂಡ ಆಗತ್ತೆ. ಅಂತೂ ದ್ವಿರುಕ್ತಿ ತಾತ್ಪರ್ಯಾರ್ಥ ಅಂತ. ಅದಕ್ಕೆ ಬ್ರಹ್ಮತರ್ಕದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ವೇದವ್ಯಾಸರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಯಾವಾಗ ಒಂದು ವಿಷಯದ ಬಗ್ಗೆ ನಮ್ಗೆ ತುಂಬಾ ಆದರ ಗೌರವ ಇದೆ, ಅದನ್ನ ಪದೇ ಪದೇ ನಾವು ಕೇಳ್ತಾ ಇರ್ತೀವಿ, ಅದು ಬೇಕು ಅಂತ. ಮೂರ್ ಸಲ ಕೇಳ್ತಾರೆ ಅಂದ್ರೆ ಅದು ಬೇಕಾಗಿದೆ ಅವ್ರಿಗೆ. ಸುಮ್ನೆ ಒಂದ್ಸಲಿ ಕೇಳಿ ಬಿಟ್ಬಿಡ್ಬೋದಿತ್ತು. ಎರಡೆರಡು ಸಲ ಮತ್ ಅದನ್ನೇ ಕೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಆದರ ಇದೆ ಅಂತ ಅರ್ಥ. ಅದನ್ನ ಬ್ರಹ್ಮತರ್ಕದಲ್ಲಿ ವೇದವ್ಯಾಸರು ಒಂದು ಮಾತಿನಲ್ಲಿ ತಿಳಿಸ್ತಾರೆ. ಅದನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಯತ್ರಾಧಿಕಂ ತತ್ಪರತ ಬಹುವಾರಮಪಿ ಧ್ರುವಂ ತತ್ವದಂತಿ ಮಹಾಪ್ರಾಜ್ಞ ಲೋಕ ವೇದಾನುಸಾರತಃ. ಲೋಕದಲ್ಲಿ ಮತ್ತೆ ವೇದದಲ್ಲಿ ಎರಡು ಕಡೆನೂ ನಮಗೆ ಕಂಡಿದೆ. ಯಾವುದರ ಮೇಲೆ ತುಂಬಾ ನಮಗೆ ಆಸಕ್ತಿ ಇರತ್ತೆ, ಬಹುವಾರಮಪಿ ಅನೇಕ ಸಲಿ ಆದ್ರೂ ನಾವ್ ಅದನ್ನ ಬಿಡಲ್ಲ, ಖಂಡಿತ ಕೇಳ್ತೀವಿ. ಇದೆಲ್ಲ ದೊಡ್ಡವ್ರು ಹೇಳಿದ್ದು. ಅನೇಕ ಬಾರಿ ನಾವ್ ಅದನ್ನ ಮಾಡ್ತಾ ಇದೀವಿ, ಪಾರಾಯಣ ಅದು ಇದು. ಅಂದ್ರೆ ಕೆಲವರು ರಾಯರ ಸ್ತೋತ್ರ, ಕೆಲವರು ಮತ್ತೊಂದು, ಅದ್ ಮಾಡಿದ್ದನೇ ಮಾಡ್ತಾ ಇರ್ತಾರೆ. ಯಾಕೆ? ಅವ್ರಿಗೆ ಆಧಾರ. ಒಮ್ಮೆ ಮಾಡಿದ್ರೆ ಸಾಕಾಗಿರತ್ತೆ. ಆದ್ರೂ ಕೆಲವು ಸ್ತೋತ್ರ, ಕೆಲವು ಪಾರಾಯಣ ಅಂದ್ರೆ ಬಹಳ ಆಧಾರ. ಆದ್ರಿಂದಲೇ 2 ಸಲಿ 3 ಸಲಿ 4 ಸಲಿ ಪುರಶ್ಚರಣೆ ಅದು ನಡೀತಾನೆ ಇರುತ್ತೆ. ಅದನ್ನೇ ನೆನಪಿಸ್ಕೊಂಡ್ರು. ಇಷ್ಟಾದ್ಮೇಲೆ ಇನ್ನೊಂದು ಭಾಗವನ್ನ ಇಲ್ಲಿ ಈ ಟಿಪ್ಪಣಿಗಳಲ್ಲಿ ವಿವರಿಸ್ತಾರೆ. ಏನಂದ್ರೆ, ಈಗ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಎಲ್ಲ ಮರಣವನ್ನ ಅಪ್ಪ ಆಯ್ತು. ಎಲ್ಲ ಮರಣವನ್ನ ಪಡೆದ ಮೇಲೆ ಇವರೆಲ್ಲ ಸಂಜಯನ ಹತ್ರ ಹೋಗಿ ಈ ಯುಧಿಷ್ಠಿರ ತಾನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಪ್ರಶ್ನೆ ಕೇಳ್ಬೇಕಾದ್ರೆ ಪಿತೃವ್ಯಹ್ವಗತ ಸಹೃತ್, ತುಂಬಾ ಒಳ್ಳೆ ಮನಸ್ಸಿನ ವಿದುರ ಎಲ್ಲಿ ಹೋದ ಅಂತ ಪ್ರಶ್ನೆ ಕೇಳೋದ, ಅದ್ ಸರಿ ಇಲ್ಲ. ಆಗ್ಲೇ ನಾವ್ ಅದಕ್ಕೆ ಉತ್ತರ ಕೊಟ್ಟಾಯ್ತು. ಜೊತೆಗೆ ಇಲ್ಲಿ ಪಿತೃವ್ಯೌ ಅಂತ ಬಳಸಿದ್ದಾರೆ. ಈ ಶ್ಲೋಕದಲ್ಲಿ ಪಿತೃವ್ಯಹ ಅಂತ ಒಂದು ಬಳಸಿದ್ದಾರೆ. ಈ ಪಿತೃವ್ಯಹ ಅನ್ನೋ ಶಬ್ದಕ್ಕೆ ಪಿತೃವ್ಯೌ ಅಂತ ಈಗ ಮುಂದೆ ಬರುವಂತಹ ಶಬ್ದಗಳಿಗೆಲ್ಲ ಏನ್ ಅರ್ಥ ಅಂದ್ರೆ, ಅಲ್ಲಿ ವಿದುರರನ್ನ ತಗೊಂಡೇ ಇಲ್ಲ. ವಿದುರರನ್ನ ಬಿಟ್ಟು ಕೇವಲ ಗಾಂಧಾರಿ ಮತ್ತೆ ಧೃತರಾಷ್ಟ್ರರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಇಟ್ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಮತ್ತೆ ಪಿತೃವ್ಯ ಅಂತ ಶಬ್ದವನ್ನ ಏನು ಬಳಸಿದ್ದಾರೆ ಭಾಗವತದಲ್ಲಿ ಒಂದೇ ಅರ್ಥ ಅಲ್ಲ. ಸಾಮಾನ್ಯ ಪಿತೃವ್ಯ ಅನ್ನೋ ಶಬ್ದಕ್ಕೆ ತಂದೆ ತಾಯಿ ಅಂತ ಅರ್ಥ. ಆದ್ರೆ ಒಮ್ಮೆ ಏನ್ ಮಾಡಿದ್ರು, ಒಂದು ಭಾಗವತದ ಶ್ಲೋಕದಲ್ಲಿ ಪಿತೃವ್ಯವು ಅಂದ್ರೆ ಅಲ್ಲಿ ಗಾಂಧಾರಿನ ತಗೊಳ್ಳಿಲ್ಲ, ಬರೀ ಧೃತರಾಷ್ಟ್ರ ಮತ್ತೆ ಕುಂತಿ ದೇವಿಯನ್ನ ತಗೊಂಡ್ರು ಒಂದ್ ಸಂದರ್ಭದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಇವರಿಬ್ಬರನ್ನ ಪಿತೃವ್ಯ ಅನ್ನೋ ಶಬ್ದದಿಂದ ತಗೊಂಡ್ರು. ಹೀಗೆ ಒಂದು ಸಲಿ ಬಳಸಿದ ಶಬ್ದವನ್ನೇ ಮತ್ತೊಂದು ಸಲಿ ಬಳಸಿದ್ರೆ ಅದೇ ಅರ್ಥ ಇರತ್ತೆ ಅಂತಿಲ್ಲ. ಅದನ್ನ ಯೋಚನೆ ಮಾಡಿ ಆ ಪ್ರಕರಣ ನೋಡ್ಕೊಂಡು ನಾವು ಅರ್ಥೈಸ್ಕೊಳ್ಬೇಕು. ಅದನ್ನ ಇಲ್ಲಿ ನಮ್ಗೆ ಟಿಪ್ಪಣಿಕಾರೆಲ್ಲ ತಿಳಿಸ್ಕೊಟ್ರು. ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಪಿತೃವ್ಯ ಅನ್ನೋ ಶಬ್ದವನ್ನ ಯಾರಾದ್ರೂ ತಾಯಿಯಲ್ಲಿ ಬಳಸ್ಲಿಕ್ಕೆ ಸಾಧ್ಯನಾ? ಪಿತರೌ ಅಂದ್ರೆ ಸರಿ, ಪಿತೃವ್ಯೌ ಅಂತಿಲ್ಲ, ಪಿತರೌ ಅಂತ ಹಿಂದೆ ಬಂದಿತ್ತು. ಪಿತರೌ ಅಂದ್ರೆ ಸರಿ, ತಂದೆ ತಾಯಿಗಳು ಅಲ್ಲಿ ಬಳಸಿದ್ ಸರಿ.
ಪಿತೃವ್ಯ ಅನ್ನೋ ಶಬ್ದವನ್ನ ತಾಯಿಯಲ್ಲಿ ಹೇಗ್ ಬಳಸೋದು ಅಂದ್ರೆ ಅದಕ್ಕೆ ಪಿತೃವ್ಯ ಭಾರ್ಯಾಯಾಮ್ ಪಿತೃವ್ಯ ಶಬ್ದಸ್ಯ ಯೋಗ ಸಂಭವ ಅಂತ ಹೇಳ್ತಾರೆ. ಅಂದ್ರೆ ಪಿತೃವ್ಯ ಅಂತಂದ್ರೆ ಯಾರು? ಧೃತರಾಷ್ಟ್ರ. ಆ ಧೃತರಾಷ್ಟ್ರನಿಗೆ ಸಂಬಂಧಪಟ್ಟವಳು ಅವನ ಹೆಂಡತಿ. ಆದ್ರಿಂದ ಅವಳಲ್ಲೂ ಅಂತಹ ಶಬ್ದವನ್ನ ಬಳಸ್ಬೋದು. ನಾವು ಕೆಲಸಲಿ ಯಾರು ಮಕ್ಕಳನ್ನ ಕರಿಬೇಕಾದ್ರೆ ಅವ್ರ ಮಕ್ಕಳ ಹೆಸರು ಗೊತ್ತಿರಲ್ಲ, ಅವ್ರ ತಂದೆ ಹೆಸರು ಗೊತ್ತಿರತ್ತೆ. ಈಗ ಮೋಹನ ಅಂತ ಒಬ್ರ ಹೆಸರು ಅಂತ ಇಟ್ಕೊಳ್ಳಿ. ಮೋಹನ ಅಂತ ತಂದೆಯ ಹೆಸರು, ಮಗನ ಹೆಸರು ಗೊತ್ತಿಲ್ಲ. ದೂರದಿಂದ ಕರಿಬೇಕಾದ್ರೆ ಮೋಹನ ಬಾಯ್ಲಿ ಅಂತ ಕರೀತಾರೆ. ಯಾರೋ ಆ ಮೋಹನ ಇಲ್ಲ, ನಿಜವಾಗಿ ಮೋಹನನ ಮಗ ಇದ್ದಾರೆ, ಆದ್ರೂ ಮಗನನ್ನ ಮೋಹನ ಅಂತಾನೆ ಹೆಸರಿಟ್ಟು ಕೂಗೋದಿದೆ. ಯಾಕೆ ಕರೀತಾರೆ ಹೀಗೆ? ಅದು ಅವರ ಸಂಬಂಧ ಇದೆಯಲ್ಲ, ಮಗನಿಗೆ ತಂದೆಯ ಸಂಬಂಧ ಇದೆ, ಅದಕ್ಕೆ ಅವನನ್ನು ಮೋಹನ ಬಾಯ್ಲಿ ಅಂತ ಕರೆಯೋದು. ಈ ತರ ಹೆಂಡತಿಗೂ ಅಷ್ಟೇ, ಅವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಆಚಾರ ಹೆಸರು ಯಾವ್ದೋ ಒಂದು ಹೇಳೋದು, ಅಥವಾ ಇನ್ಯಾರೋ ಹೆಸರು ಹೇಳೋದು. ಹೆಸರು ಹೇಳೋದ್ ಕೂಡ ಅವ್ರು ತಿರುಗ್ತಾರೆ, ಅದು ಅವ್ರಿಗೆ ಸಂಬಂಧಪಟ್ಟವ್ರು ಅಂತ ಆ ಶಬ್ದವನ್ನ ಅಲ್ಲಿ ಬಳಸ್ತೀವಿ. ಈ ತರ ಬಳಸೋದು ಬೇಕಾದಷ್ಟು ಕಡೆ ಕಂಡಿದೆ, ಅದೇ ತರ ಇಲ್ಲೂ ಕೂಡ. ಇಷ್ಟನ್ನ ವಿವರಣೆ ಮಾಡಿ ಇನ್ನು ಮುಂದಕ್ಕೆ ಈ ಯುಧಿಷ್ಠಿರನಿಗೆ ಒಂದು ಸಂಶಯ. ಅವ್ನಿಗೇನು ಸಂಶಯ ಇತ್ತು ಅಂದ್ರೆ, ಅವನಿಗೆ ಇವ್ರು ಮರಣ ಹೊಂದಿದ್ದಾರೆ, ಇವರು ಸತ್ತೋಗಿದ್ದಾರೆ ಅಂತ ಅವನಿಗೆ ಅದನ್ನ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾನೆ, ಹೇಗಿದ್ರು ವಾನಪ್ರಸ್ಥ ಆಶ್ರಮ ಸ್ವೀಕಾರ ಮಾಡ್ಲಿಕ್ಕೆ ಹೋದವರಷ್ಟೇ ಧೃತರಾಷ್ಟ್ರ, ಏನಾದ್ರೂ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರ ಏನು ಅಂತ ಅದ್ರ ಬಗ್ಗೆ ಒಂದು ಜಿಜ್ಞಾಸೆ. ಅಪ್ಪಿ ತಪ್ಪಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೆ ಬಹಳ ಸಂತೋಷ, ಯಾಕಂದ್ರೆ ಬದುಕಿದ್ದಾರೆ ಅಂತ ಆಯ್ತಲ್ಲ. ಬೇರೆ ಆಶ್ರಮ ಅಷ್ಟೇ ತಾನೇ ಸ್ವೀಕಾರ ಮಾಡಿದ್ದು ಅಂತ ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ. ಅತಃ ಕಿಂ ಆಶ್ರಮಾಂತರಂ ಉತ ಲೋಕಾಂತರಂ, ಇದು ಬೇರೆ ಆಶ್ರಮಕ್ಕೆ ಹೋಗಿದ್ದೋ ಬೇರೆ ಲೋಕಕ್ಕೆ ಹೋಗಿದ್ದೋ ಏನು ಅಂತ ಇನ್ನೂ ಎಲ್ಲೋ ಒಳಗಡೆ ಒಂದು ಚೂರು ಉಳ್ಕೊಂಡಿತ್ತು ಯುಧಿಷ್ಠಿರನಿಗೆ. ಎಲ್ಲಾದ್ರೂ ನನ್ನ ಈ ದೊಡ್ಡಪ್ಪ ಬದುಕಿರ್ಬಹುದೋ ಏನೋ ಅಂತ ಅಷ್ಟು ಪ್ರೀತಿ. ಅದನ್ನು ಕೂಡ ಕೇಳ್ದ. ಸರಿ, ಅಲ್ಲೂ ಯಾಕೋ ಸುದ್ದಿ ಸರಿ ಹೋಗ್ಲಿಲ್ಲ. ಇಲ್ಲ ಅವ್ರ ಮರಣವನ್ನೇ ಅಪ್ಪಿದ್ದು ಅಂತ ಸರಿ ತೀರ್ಮಾನಕ್ಕೆ ಬಂದ. ಕೊನೆಗೆ ಯುಧಿಷ್ಠಿರನಿಗೆ ಗೊತ್ತಾಯ್ತು, ನಾನು ಧೃತರಾಷ್ಟ್ರ ಇಲ್ಲ, ಕುಂತಿನೂ ಇಲ್ಲ, ಈ ಕಡೆ ಗಾಂಧಾರಿನೂ ಇಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಒಂದೇ ಒಂದು ಡೌಟ್ ಬಂತಂತ ಅವ್ನಿಗೆ. ಏನಂದ್ರೆ ಅವನಿಗೆ ಹೆದರಿಕೆ. ಯಾವತ್ತು ಒಬ್ರು ನಮ್ಗೆ ತುಂಬಾ ಬೇಕಾದವರು ಅವರು ಸಾಯ್ಬೇಕಾದ್ರೆ, ಮರಣವನ್ನ ಅಪ್ಪಬೇಕಾದ್ರೆ ನಮ್ ಬಗ್ಗೆ ಏನಾದ್ರೂ ಅನ್ಕೊಂಡು ಹೊರಟೋಗ್ಬಿಟ್ರ ಅಂತ ಇದೊಂದು. ಯಾಕಂದ್ರೆ ನಾವು ಅವ್ರಿಗೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ರೆ, ಅವ್ರು ಹೋಗ್ಬೇಕಾದ್ರೆ ಬೈಕೊಂಡು ಹೋಗಿದ್ರೆ, ಇವರಿಂದಾನೇ ಎಲ್ಲ ಎಡವಟ್ ಆಗಿತ್ತು ನನ್ನ ಜೀವನದಲ್ಲಿ ಹಾಗೆ ಹೇಗೆ ಅಂತ ಅನ್ಕೊಂಡು ಹೋದ್ರೆ ಅದು ತುಂಬಾ ಒಂಥರ ಅಪಶ್ರೇಯಸ್ತರ. ಹಾಗೆಲ್ಲ ಅನ್ಕೊಂಡು ಹೋಗ್ಬಿಟ್ರೆ ಇನ್ನೂ ದುಃಖ ಜಾಸ್ತಿ. ಅದು ಇವ್ರಿಗೆ ತುಂಬಾ ಪ್ರೀತಿ. ಈ ಉದಾಹರಣೆಗೆ ಇಲ್ಲೇ ಧೃತರಾಷ್ಟ್ರನ ಮೇಲೆ ಅತಿಯಾದ ಪ್ರೀತಿ ಯುಧಿಷ್ಠಿರನಿಗೆ. ಅದು ಯುಧಿಷ್ಠಿರನಿಗೆ ಹೆದರಿಕೆ. ಏನಾದ್ರೂ ಧೃತರಾಷ್ಟ್ರ ತಾನು ಮರಣವನ್ನ ಅಪ್ಪಬೇಕಾದ್ರೆ ಏನಾದ್ರೂ ನನ್ನನ್ನ ನಿಂದನೆ ಮಾಡ್ಕೊಂಡು ಇವನಿಂದನೇ ಎಲ್ಲ ಆಗಿದ್ದು ಅಂತ ಹೋಗಿದ್ರಾ ಇಲ್ವಾ, ಇಷ್ಟು ಬೇಕು ನನ್ಗೆ ಉತ್ತರ ಅಂತ ಈ ಪ್ರಶ್ನೆನ ಇಟ್ಕೊಂಡು ಮುಂದೆ ವಿಚಾರ ಮಾಡ್ತಾ ಇದ್ದಾರೆ. ಇದನ್ನ ಭಾಗವತ ಹೀಗೆ ವರ್ಣಿಸ್ತಾ ಇದೆ. 33ನೇ ಶ್ಲೋಕ ಈಗ. ಅಪಿ ಮಯ್ಯ ಕೃತ ಪ್ರಜ್ಞೆ ಹತಬಂಧು ಸ್ವಭಾರ್ಯಯ ಆಶಂಸಮಾನ ಶಮಲಂ ಗಂಗಾಯಾಂ ದುಃಖಿತೋಪತತ್. ಈಗ ತಾನು ಆ ಪ್ರಶ್ನೆಯನ್ನ ವಿವರಿಸ್ತಾರೆ. ಯುಧಿಷ್ಠಿರನಿಗೆ ಬಂದ ಪ್ರಶ್ನೆ ಏನು ಅಂತ ಭಾಗವತ ವಿವರಿಸ್ತಾ ಇದೆ. ಮೈ ಅಕೃತ ಪ್ರಜ್ಞೆ, ನನಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲದೆ ಏನೆಲ್ಲ ಮಾಡ್ಬಿಟ್ಟೆ ನಾನು ಅಂತ ಯುಧಿಷ್ಠಿರನಿಗೆ ಇವನ್ಗೆ ಧೃತರಾಷ್ಟ್ರನಿಗೆ ನನ್ನ ಬಗ್ಗೆ ಏನಾರು ಅನ್ಸಿದ್ಯಾ ಅಂತ ಇವನು ಯುಧಿಷ್ಠಿರ ತಾನು ಕೇಳ್ತಾ ಇದ್ದಾನೆ ಪ್ರಶ್ನೆಯನ್ನ ಸಂಜಯನ ಬಳಿ. ಯಾಕಂದ್ರೆ ಅಕೃತ ಪ್ರಜ್ಞೆನೇನು, ಬುದ್ಧಿ ಯಾರಿಗಿರ್ಲಿಲ್ಲ, ಯುಧಿಷ್ಠಿರನಿಗೆ ಬುದ್ಧಿ ಇರ್ಲಿಲ್ಲ ಅಂತ ಇವನು ಧೃತರಾಷ್ಟ್ರ ಅನ್ಕೊಂಡ ಅಂತ ಇವನಿಗೆ ಸಂಶಯ. ನನ್ನನ್ನು ನೋಡಿ ನಿಜವಾಗ್ಲೂ ತಲೆ ಇಲ್ಲ ಇವನಿಗೆ ಅಂತ ಧೃತರಾಷ್ಟ್ರ ಅನ್ಕೊಂಡಿರ್ತಾರೆ. ತಲೆ ಇಲ್ಲ ಅಂದ್ರೆ ಮೂರ್ಖತನ ಅಂತಲ್ಲ, ಆದ್ರೆ ಇವನ್ ನಿಜವಾಗ್ಲೂ ಪಾಪಿಷ್ಠ ಬುದ್ಧಿ ಇವನಿಗೆ, ಯುಧಿಷ್ಠಿರನಿಗೆ. ಯಾಕೆಂದ್ರೆ ಇವನಿಂದನೇ ತಾನೆ ನನ್ನ ಮಕ್ಕಳು, ನನ್ನ ಎಲ್ಲ ಬಂಧುಗಳು, ನನ್ನ ರಾಜ್ಯ ಎಲ್ಲ ಹೋಯ್ತು. ಎಲ್ಲ ಹೋಗಿ ಓಡಿಸದ, ನಮ್ಮನ್ನೆಲ್ಲರನ್ನ ಓಡಿಸಿ ಇವನು ಇಷ್ಟೆಲ್ಲ ಅಪರಾಧ ಮಾಡಿ ಆರಾಮಾಗಿ ತನ್ನ ತಮ್ಮಂದಿರ ಜೊತೆಗೆ ಆರಾಮಾಗಿ ರಾಜ್ಯ ಪಾಲನೆ ಮಾಡ್ತಾ ಇದ್ದಾನೆ ಅಂತ ಹೀಗೆ ಅವನು ಅಂದುಕೊಂಡು ಬಹಳ ದುಃಖ ಪಟ್ಟು ಅದಕ್ಕೋಸ್ಕರ ಅವನು ಹೋಗಿ ತಾನು ತನ್ನ ದೇಹವನ್ನ ತ್ಯಾಗ ಮಾಡಿದ್ದ ಅಂತ. ಅಂದ್ರೆ ನಮ್ಮಿಂದನೇ ಸತ್ತಿದ್ದ ಕೊನೆಗೆ.
ನಮ್ಮ ಬಗ್ಗೆ ಈ ತರ ಒಂದು ಕೆಟ್ಟ ಭಾವನೆಯನ್ನ ಯೋಚಿಸ್ಕೊಂಡೇ ಹೋಗಿ ತಾನು ಪ್ರಾಣ ತ್ಯಾಗ ಮಾಡದ್ನ, ಬಹಳ ಇದು ನಮಗೆ ಪಾಪಕ್ಕೆ ಕಾರಣ ಆಗತ್ತೆ ಅಂತ ಇದು ಯುಧಿಷ್ಠಿರನ ಮನಸ್ಸಿನಲ್ಲಿತ್ತು. ಅದನ್ನ ಹೇಳ್ತಾರೆ ಮುಂದೆ, ಸ್ವಭಾರ್ಯೆಯ ಹತಬಂಧು. ಹತಬಂಧು ತನ್ನ ಎಲ್ಲ ಬಂಧುಗಳನ್ನ ಕಳ್ಕೊಂಡಿದ್ದಾನೆ. ಸ್ವಭಾರ್ಯೆಯ ತನ್ನ ಹೆಂಡತಿ ಗಾಂಧಾರಿ ಜೊತೆಗಿದ್ದಾಗ ಶಮಲಂ ಆಶಂಸಮಾನ. ಆಶಂಸೆ ಅಂದ್ರೆ ಹೊಗಳೋದಲ್ಲ, ಇಲ್ಲಿ ನಿಂದನೆ ಮಾಡೋದು. ಇವನೆಲ್ಲ ಅಪರಾಧ ಮಾಡಿದವನೇ ಈ ಯುಧಿಷ್ಠಿರ, ಇವನಿಂದನೇ ಆಗಿದ್ದು ಅಂತ ಈ ಎಲ್ಲ ದುಃಖಕ್ಕೆ ಒಳಗಾಗಿ ಮಾನಸಿಕ ದುಃಖ. ಅವನು ಆರಾಮಾಗಿರ್ಬೋದಿತ್ತು, ಆದ್ರೆ ನನ್ನ ಬಗ್ಗೆ ಯೋಚಿಸಿ ಇವನಿಂದನೇ ಆಗಿದ್ದು ಅಂತ ನನ್ನನ್ನೇ ಗುರಿ ಮಾಡಿಕೊಂಡು ಕೊನೆಗೆ ತಾನು ತನ್ನ ದೇಹವನ್ನ ಗಂಗಾಯಾಮ್ ದುಃಖಿತೋಪತತ್, ಇಷ್ಟೆಲ್ಲ ದುಃಖ ಪಟ್ಟು ಗಂಗಾ ನದಿಯಲ್ಲಿ ಅವನು ಬಿದ್ನ, ಅವನ ದೇಹವನ್ನ ತ್ಯಾಗ ಮಾಡಿದ್ನ ಅಂತ. ಅಂತೂ ಗಂಗಾ ನದಿಯಲ್ಲಿ ಬಿದ್ರೆ ಗಂಗಾ ನದಿಯಲ್ಲಿ ದೇಹ ತ್ಯಾಗ ಮಾಡ್ತಾರೆ ಅನ್ನೋ ಈ ಖಚಿತತೆ ಅನ್ನೋದು ಈ ಯುಧಿಷ್ಠಿರನಿಗೆ ಬಂದಿದೆ. ಧೃತರಾಷ್ಟ್ರ ಸುಮ್ನೆ ಹಾಗೆ ದೇಹ ತ್ಯಾಗ ಮಾಡೋರಲ್ಲ, ಬಿದ್ರೆ ಗಂಗಾ ನದಿಯಲ್ಲಿ ತ್ಯಾಗ ಮಾಡ್ತಾರೆ. ಆದ್ರೆ ಹೋಗ್ಲಿಕ್ಕೆ ಕಾರಣ ನಾನೇ ಆದ್ನ ಅಂತ ಅವನಿಗೆ ಒಂದು ಮನಸ್ಸಿಗೆ ತುಂಬಾ ಇದೆ. ಅದನ್ನ ಮುಂದಕ್ಕೆ ವರ್ಣಿಸ್ತಾರೆ. ಯಾಕೆಂದ್ರೆ ನಿಜವಾಗಿ ನನಗೆ ಬುದ್ಧಿ ಕಡಿಮೆನೆ, ನಾನು ಕಲಿಯೇ ಇಲ್ಲ, ನನ್ನ ಬುದ್ಧಿಗೆ ಸರಿಯಾದ ವಿಷಯ ದೊರಕಲೇ ಇಲ್ಲ ಅಂತ ಬಹಳ ದುಃಖ ಪಡ್ಕೊಳ್ತಾನೆ. ಇದು ಯಾಕೆ ದುಃಖ ಪಡ್ಕೊಂಡ ಅನ್ನೋದಕ್ಕೆ ಅವನೇ ಕಾರಣವನ್ನ ಕೊಡ್ತಾನೆ ಯುಧಿಷ್ಠಿರ. ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 34ನೇ ಶ್ಲೋಕ. ಪಿತರ್ಯುಪರತೆ ಪಾಂಡೌ ಸರ್ವಾನ್ನ ಸುಹೃದ ಶಿಶೂನ್ ಅರಕ್ಷತಾಂ ವ್ಯಸನತಃ ಪಿತೃವ್ಯೌ ಕ್ವಗತೌ ಇತಃ. ಇಲ್ಲಿ ಮತ್ತೆ ಪಿತೃವ್ಯೌ ಅಂತ ಶಬ್ದ ಬಂತು. ಪಿತೃವ್ಯೌ ಕ್ವಗತೌ ಇತಃ. ಇತಃ ಅಂದ್ರೆ ಇಲ್ಲಿಂದ ಅಂದ್ರೆ ಇಲ್ಲಿಂದ, ಅವನಿರೋ ಪ್ರದೇಶದಿಂದ ಅಲ್ಲ, ಬದರಿಕಾಶ್ರಮದಿಂದ ಯಾಕೆ ಬೇರೆ ಕಡೆ ಹೋದ್ರು ಅಂತ. ತಪಸ್ ಮಾಡ್ಲಿಕ್ಕೆ ಅಂತ ಹೋದವರು ಅಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಯಾಕೋ ಕಾಣ್ತಾ ಇಲ್ಲ. ನನ್ನ ಜ್ಞಾನ ದೃಷ್ಟಿಗೆ ಅವ್ರು ಯಾರು ಕಾಣ್ತಾ ಇಲ್ಲ. ದಿವಸ ನಾನು ನನ್ನ ಜ್ಞಾನ ದೃಷ್ಟಿಯಿಂದ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೆ, ಆದ್ರೆ ಇಂದಿನ ದಿವಸ ಅವ್ರು ಇಲ್ಲ ಅಂತ ನನ್ಗೇನೋ ಅನ್ನಿಸ್ತಾ ಇದೆ ನನ್ನ ಜ್ಞಾನ ದೃಷ್ಟಿಯಲ್ಲಿ. ಪಿತೃವ್ಯೌ ಕ್ವಗತೌ. ಪಿತೃವ್ಯ ಅನ್ನೋ ಶಬ್ದಕ್ಕೆ ಇಲ್ಲಿ ಅದೇ ಗಾಂಧಾರಿ ಮತ್ತೆ ಧೃತರಾಷ್ಟ್ರರೇ ಅರ್ಥ. ಇವರಿಬ್ರು ಎಲ್ಲ ಹೋದ್ರು ಅಂತ. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಕೇಳ್ತಾ ಇದೀಯಾ? ಧೃತರಾಷ್ಟ್ರ ಗಾಂಧಾರಿ ಬಗ್ಗೆ ಯಾಕೆ ಇಷ್ಟೊಂದು ವೇದನೆಯನ್ನು ಅನುಭವಿಸಿ ನೀನ್ ಕೇಳ್ತಾ ಇದೀಯಾ ಅಂತ ನನ್ನನ್ನ ಪ್ರಶ್ನಿಸ್ಬೇಡಿ ಅಂತ ಯುಧಿಷ್ಠಿರ ತಾನು ಸಂಜಯನಿಗೆ ಹೇಳ್ತಾನೆ. ಯಾಕೆಂದ್ರೆ ಪಿತರಿ ಉಪರತೆ, ಯಾವಾಗ ನನ್ನ ತಂದೆ ಅಂದ್ರೆ ಪಾಂಡುರಾಜ, ಈಗ ಪಿತರಿ ಅಂದ್ರೆ ಆ ಪಾಂಡುರಾಜ ತಾನು ಯಾವಾಗ ನಮ್ಮನ್ನ ಬಿಟ್ಟು ಹೊರಟ ಅಂದಿರ ದಿವಸ ನನ್ನ ತಂದೆ, ಆಗ ಸರ್ವಾನ್ನ ಸರದ ಶಿಶೂನ್, ನಾವೆಲ್ಲ ತುಂಬಾ ಚಿಕ್ಕ ಮಕ್ಕಳಾಗಿದ್ವಿ. ಆಗ ಚಿಕ್ಕ ಮಕ್ಕಳು, ಎಂಥ ಚಿಕ್ಕ ಮಕ್ಕಳು ಅಂದ್ರೆ ಮಕ್ಕಳಿಗೆ ಸಾಮಾನ್ಯ ಅದು ಕೆಟ್ಟದ್ದನ್ನ ಯೋಚಿಸೋದಿಲ್ಲ, ಆದ್ರೆ ಕೆಟ್ಟದ್ದನ್ನ ಯೋಚಿಸುವಂತ ಮಕ್ಕಳು ಇದ್ದಾರೆ. ಅದು ನಾವು ಎಂಥ ಅವಸ್ಥೆಯಲ್ಲಿ ಇದ್ದ ಮಕ್ಕಳು ಅಂದ್ರೆ, ಆಗ ನಮ್ಮ ತಂದೆಯನ್ನ ಕಳ್ಕೊಂಡಾಗ ಸುಹೃದ, ಒಳ್ಳೆ ಮನಸ್ಸಿತ್ತು, ಯಾವುದೇ ಕೆಟ್ಟ ಯೋಚನೆ ನಮಗ್ ಬರ್ಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಇವ್ರು ಕೆಟ್ಟದ್ ಯೋಚನೆಗೆ ಬರಲ್ಲ, ಯಾಕೆ ದೇವತೆಗಳು, ಅಂತ ಅದ್ಭುತ ಮನಸ್ಸು ಇವ್ರದು. ಆದ್ರೆ ಯುಧಿಷ್ಠಿರನಿಗೆ ಒಂದು ಮನಸ್ಸಿಗೆ ಏನೋ ಇದೆ, ನಾವು ಬೆಳೆದ ಮೇಲೆ ನಾವು ಈ ರಾಜ್ಯವನ್ನೆಲ್ಲ ಕಸ್ದುಕೊಂಡು ಬಂಧುಗಳ ಹತ್ಯೆ ಮಾಡಿ ಈ ದುರ್ಬುದ್ಧಿ ನಮಗ್ ಬಂದ್ಬಿಡ್ತು ಅಂತ ಮನಸ್ಸು ಕಶ್ಮಲ ಆಗೋಗಿದೆ ಅಂತ ಯುಧಿಷ್ಠಿರನಿಗೆ ಅನ್ಸಿದೆ. ಅದಕ್ಕೋಸ್ಕರನೇ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಯಾವಾಗ ನಮ್ಮ ಮನಸ್ಸು ಎಂದಿಗೂ ಕೆಟ್ಟದ್ದನ್ನ ಯೋಚಿಸೋದಿಲ್ವೋ ಅಂತ ಸಂದರ್ಭದಲ್ಲಿ ನಮ್ಮ ಎಲ್ಲರನ್ನು ಕೂಡ ಅರಕ್ಷತಾಂ, ಕಾಪಾಡಿದ್ರು ಅಂತ. ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಇವರ ಪೋಷಣೆಯಲ್ಲಿ ನಾವು ಬೆಳೆದವ್ರು. ಯಾಕೆ ನನಗ್ ತಂದೆ ಇರ್ಲಿಲ್ಲ ಆಗ ಅಂತ ಯುಧಿಷ್ಠಿರ ತಾನು ನೆನಪಿಸ್ಕೊಡ್ತಾ ಇದ್ದಾರೆ. ಅದನ್ನ ರಕ್ಷಣೆ ಮಾಡಿದ್ದು ಅಂದ್ರೆ ಬಹಳ ಕಷ್ಟಪಟ್ಟೆ ರಕ್ಷಣೆ ಮಾಡಿದ್ದಾರೆ ನಮ್ಗೆ. ಅವ್ರಿಗೆ ಅಷ್ಟೊಂದ್ ಜನ ಮಕ್ಕಳು, ಅದ್ರಲ್ಲಿ ಬೇರೆ ನಾವು ಹೆಚ್ಚಿನ ಭಾರ. ನಮ್ಮನ್ನ ವ್ಯಸನತಃ ಅರಕ್ಷತಾಂ, ಬಹಳ ಕಷ್ಟಪಟ್ಟು ನಮ್ಮನ್ನ ರಕ್ಷಣೆ ಮಾಡಿದ್ರು ಚಿಕ್ಕ ವಯಸ್ಸಿನಲ್ಲಿ. ಅಂಥ ಅವರು ಈಗ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ದುಃಖ ಅಂತ. ಅಂದ್ರೆ ಮೊದಲಿಂದಲೂ ಕೂಡ ಆ ಧೃತರಾಷ್ಟ್ರ ಮತ್ತೆ ಈ ಗಾಂಧಾರಿಯ ಮೇಲೆ ಎಷ್ಟು ಭಾವನೆ ಇತ್ತು. ಆ ಚಿಕ್ಕ ಮಕ್ಕಳಿನಿಂದ ಅವರಿಗೆ ಅಷ್ಟು ಪ್ರೀತಿ. ನಮ್ಮನ್ನ ಅವತ್ತಿನ ದಿವಸ ನೋಡ್ಕೊಂಡಿದ್ದಾರೆ ಇವರು, ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅಂತ ಅಷ್ಟು ಭಾವನೆ ಇರೋದ್ರಿಂದ ಈಗಲೂ ಅವ್ರು ಎಷ್ಟೇ ಅವರಿಂದ ಇವ್ರಿಗೆ ತೊಂದರೆ ಆಗಿದ್ರು ಅದನ್ನೆಲ್ಲ ಲೆಕ್ಕಿಸ್ತೇನೆ ಯುಧಿಷ್ಠಿರ ತಾನು ಅವ್ರು ಎಲ್ಲಿ ಹೋದ್ರು ಅಂತ ವಿರಹ ವೇದನೆಯಲ್ಲಿ ಪುನಃ ಎಲ್ಲಿ ಹೋಗಿದ್ದಾರೆ ಅಂತ ತಾನು ಕೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಒಂದೊಂದು ಮಾತು,
ತಾನು ಯುಧಿಷ್ಠಿರ ಹೇಳ್ದ, ನನಗ್ ಬುದ್ಧಿ ಇಲ್ಲ, ನಾನು ಬುದ್ಧಿಯನ್ನ ಕಳ್ಕೊಂಡು ಹೀಗೆಲ್ಲ ಮಾಡಿದೆ ಅಂತ. ಆಗೊಂದು ಮಾತು ಹೇಳ್ತಾನೆ, ನಿಜವಾಗಿ ಕೃತಪ್ರಜ್ಞರು ಅಂತ ಇಂಥವ್ರನ್ನ ಕರೀತಾರೆ. ಈಗ ವಿದ್ವಾಂಸರು ಅಂದ್ರೆ ತುಂಬಾ ಶಾಸ್ತ್ರಾಧ್ಯಯನ ಮಾಡಿದವರು ವಿದ್ವಾಂಸರು. ಅಪರೋಕ್ಷ ಜ್ಞಾನಿಗಳು ಅಂತ ಯಾರಿಗೆ ದೇವರ ಅಪರೋಕ್ಷ ಆಗಿರುತ್ತೋ, ದೇವರನ್ನ ಸಾಕ್ಷಾತ್ ನೋಡಿರ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನಿಗಳು ಅಂತ. ಹಾಗೆ ಕೃತಪ್ರಜ್ಞ ಅಂತ ಕರೀತಾರೆ ಕೆಲವರಿಗೆ. ಇದು ಒಳ್ಳೆ ಶಬ್ದ. ಕೃತಪ್ರಜ್ಞ ಅಂದ್ರೆ ಯಾವ ಬುದ್ಧಿ ನಮಗೆ ಸರಿಯಾಗಿ ಪಡಿಬೇಕೋ ಆ ಸರಿಯಾಗಿ ನಾವು ಬುದ್ಧಿಯನ್ನು ಪಡೆದಿದ್ರೆ ಅಂತವ್ರಿಗೆ ಕೃತಪ್ರಜ್ಞ ಅಂತ ಕರೀತಾರೆ. ಇದು ಒಳ್ಳೆ ಸ್ಥಿತಪ್ರಜ್ಞ ಇದ್ದ ಹಾಗೆ. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಅಂತ ಒಂದು ಶಬ್ದ ಬರುತ್ತೆ. ತಲೆ ಸರಿಗಿದ್ರೆ ಸ್ಥಿತಪ್ರಜ್ಞ, ಬುದ್ಧಿ ಎಲ್ಲ ಸರಿಗಿರ್ಬೇಕು. ಆ ಸ್ಥಿತಪ್ರಜ್ಞ ಅನ್ನೋದಕ್ಕೆ ಇನ್ನೂ ವಿಶೇಷ ಅರ್ಥಗಳಿದೆ ಇಲ್ಲಿ. ಪ್ರಕೃತ ಕೃತಪ್ರಜ್ಞ ಅಂದ್ರೆ ಯಾವ ಬುದ್ಧಿಯನ್ನ ಪಡಿಬೇಕು ಅಂತ ಸರಿಯಾದ ಬುದ್ಧಿಯನ್ನ ಪಡೆದಿದ್ರೆ ನಮ್ಮನ್ನೆಲ್ಲ ಕೃತ ಪ್ರಜ್ಞರು ಅಂತ ಕರಿತಾ ಇದ್ರು. ನಾವ್ ಅಂಥವ್ರಲ್ಲ. ಯಾವಾಗ ಕರೀತಾರೆ ಅಂದ್ರೆ ತಯೋಹೋ ಅನವರತ ಶುಶ್ರೂಷಣಾದೇವ, ನನ್ನ ದೊಡ್ಡಪ್ಪ ದೊಡ್ಡವನಿಗೆ ವಿಶೇಷವಾಗಿ ಸೇವೆ ಮಾಡ್ತಾ ಮಾಡ್ತಾ ಅವರ ಜೊತೆಗೆ ಇದ್ದಿದ್ರೆ ಅವಾಗ ನಿಜವಾಗಿ ನನ್ನನ್ನ ಕೃತಪ್ರಜ್ಞ ಅಂತ ಕರಿತಾ ಇದ್ರೆ. ಯಾಕೆ ನೋಡಿ, ಇವನೆಷ್ಟು ತನ್ನ ಪಿತೃವ್ಯ ದೊಡ್ಡಪ್ಪ ದೊಡ್ಡವನಿಗೆ ಸೇವೆಯನ್ನ ಮಾಡ್ತಾ ಇದ್ದಾನೆ, ಅದರಿಂದ ಎಂಥ ಒಳ್ಳೆ ಸಾತ್ವಿಕ ಬುದ್ಧಿಯನ್ನ ಪಡೆದಿದ್ದಾನೆ ಅಂತ ಜನರು ಕರಿಬಹುದಿತ್ತು. ಆದ್ರೆ ನಾನು ನಿರಂತರ ಅವರ ಶುಶ್ರೂಷೆ ಸೇವೆಯನ್ನ ಮಾಡ್ಲಿಲ್ಲ ಅಂತ ಇದೆಲ್ಲ ದುಃಖ ಪಡ್ತಾ ಇದ್ದಾನೆ ಯುಧಿಷ್ಠಿರ. ನಮಗ್ ಮೇಲ್ನೋಟಕ್ಕೆ ಇವನ್ ಮಾತನ್ನ ಕೇಳ್ತಾ ಹೋದ್ರೆ ಕೊನೆಗೆ ಯುಧಿಷ್ಠಿರಂದೇ ಎಲ್ಲಾ ತಪ್ಪು ಅಂತ ಅನ್ನಿಸ್ಬಿಡತ್ತೆ. ಆದ್ರೆ ಎಂದಿಗೂ ಆಗಲ್ಲ. ಆ ಪ್ರೀತಿ, ಆ ಮಮತೆ, ಆ ಬಾಂಧವ್ಯ ಅಷ್ಟು ತನ್ನದೇ ಎಲ್ಲ ತನ್ನಿಂದಲೇ ಆಗಿದ್ದು ಅನ್ನುವ ಉದ್ವಿಗ್ನ ಮನಸ್ಸಿನಿಂದ ಹೇಳ್ತಾ ಇರುವಂತ ಮಾತುಗಳು ಅದು ಅಂತ ಭಾವಿಸ್ಬೇಕು. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸೂತ ಉವಾಚ. ಸೂತ ಪುರಾಣಿಕರು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕೃಪಯಾ ಸ್ನೇಹ ವೈಕ್ಲವ್ಯಾತ್ ಸೂತೋ ವಿರಹ ಕರ್ಷಿತಃ ಆತ್ಮೇಶ್ವರಮಚಕ್ಷಾಣೋ ನ ಪ್ರತ್ಯಾಹಾತಿ ಪೀಡಿತಃ. ಸಂಜಯನ ಬಳಿ ಇದೆಲ್ಲ ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸಂಜಯ ಸಾರಥಿ, ಅವನ ಹತ್ರ ಕೇಳ್ತಾ ಇದ್ದಾನೆ, ಯುಧಿಷ್ಠಿರ ನಾವು ಆ ಕಡೆ ಬದರೀಶ್ಕಾಶ್ರಮಕ್ಕೆ ನಮ್ಮ ತಂದೆ ತಾಯಿ ನೋಡ್ಬೇಕು ಅಂತ ಹೊರಟ್ರೆ ನೀನ್ ಅಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿ, ನೀನಾದ್ರೂ ಹೇಳು. ಯಾಕಂದ್ರೆ ಸಂಜಯನಿಗೆ ಮಾತ್ರ ಗೊತ್ತಿರೋ ವಿಷಯ, ಯಾಕಂದ್ರೆ ಅವನು ಅವ್ರ ಜೊತೆಗಿದ್ದ. ಅಂದ್ರೆ ನೀನಾದ್ರೂ ಹೇಳು ನಮ್ಗೆ ಏನಾಯ್ತು ನನ್ನ ತಂದೆ ತಾಯಿಗಳಿಗೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಂಜಯನ ಪರಿಸ್ಥಿತಿ ಹೇಗಿತ್ತು ಈಗ? ಇದು ಯುಧಿಷ್ಠಿರ ಇಲ್ಲಿವರೆಗೂ ದುಃಖ ಪಟ್ಟಿದ್ದಾಯ್ತು. ಸಂಜಯನ ಪರಿಸ್ಥಿತಿನೂ ಹಾಗೆ. ಅವನೊಬ್ಬ ಸಾರಥಿ ಆದ್ಮೇಲೆ ತನ್ನ ಸ್ವಾಮಿಯ ಬಗ್ಗೆ ಎಷ್ಟು ದುಃಖ. ಯಾಕಂದ್ರೆ ಜೀವನವಿಡೀ ಅವನ ಪೋಷಣೆ ಅವನಿಂದ ಆಗಿರುತ್ತೆ, ರಾಜನಿಂದ. ಅಂತ ನನ್ನ ಸ್ವಾಮಿ ಆ ಧೃತರಾಷ್ಟ್ರ ಇಂದಿನ ದಿವಸ ಇಲ್ಲ ಅಂದ್ರೆ ಹೇಗೆ? ಅದನ್ನ ಹೇಗೆ ಹೇಳೋದು? ಇವ್ರು ಪ್ರಶ್ನೆ ಕೇಳ್ತಾ ಇದ್ದಾನೆ ಮತ್ತೆ ಮತ್ತೆ, 2 ಸಲ ಇಲ್ಲ 3 ಸಲ ಇಲ್ಲ ಕೇಳ್ತಾನೆ ಇದ್ದಾನೆ, ಎಲ್ಲಿ ಅಂತ. ನಿನಗ್ ಗೊತ್ತು, ನೀ ಹೇಳು ಅಂತ. ಆದ್ರೆ ಅತಿ ಪೀಡಿತ, ಬಹಳ ಪೀಡೆ ಅಂತೆ. ಏನ್ ಪೀಡೆ? ಮಾನಸಿಕ ಪೀಡೆ. ಬಹಳ ದುಃಖ ಆಗ್ಬಿಟ್ಟಿದೆ. ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ ಅವನಿಗೆ, ಆಗ್ತಾ ಇಲ್ಲ. ಯಾಕೆಂದ್ರೆ ಆತ್ಮೇಶ್ವರಂ ಅಚಕ್ಷಾಣ, ಅವನಿಗೆ ಆತ್ಮೇಶ್ವರ ತನಗೆ ಒಡೆಯ ಅಂದ್ರೆ ಅದು ಧೃತರಾಷ್ಟ್ರನ ಬಗ್ಗೆ ಅವನು ನೋಡ್ತಾ ಇಲ್ಲ. ಇನ್ನೇನು ದಿವಸ ಅವನು ಕಾಣ್ತಾ ಇಲ್ಲ. ದಿವಸ ಅವನ ನೋಡಿ 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 ಅವನ ಪೋಷಣೆಯಿಂದ ಇವನು ಪುಷ್ಟನಾಗಿ ಇಂದಿನ ದಿವಸ ಕಾಣಿಸ್ತಾ ಇದ್ದಾಗ ವಿರಹ ಕರ್ಷಿತ, ಸಣ್ಣಕ್ಕೆ ತೆಳಗಾಗ್ಬಿಟ್ಟಿದ್ದಾನಂತೆ. ಯಾರು? ಈ ಸಂಜಯ. ಅದು ಕೃಷ ಯಾಕಾಗಿದ್ದಾನೆ, ತೆಳ್ಳಗಾಗಿದ್ದಾನೆ ಅಂದ್ರೆ ಹತ್ತು ಅವನ ವಿಯೋಗ ತಡಿಲಿಕ್ಕೆ ಆಗ್ದೇನೆ ಸಂಜಯನಿಗೆ ಅಷ್ಟು ದುಃಖ ಪಟ್ಟು ಸಣ್ಣಕ್ಕಾಗಿದ್ದಾನೆ, ತೆಳುವು ಕೃಷನಾಗ್ಬಿಟ್ಟಿದ್ದಾನಂತೆ. ಯಾರು? ಸೂತಃ. ಸೂತ ಅಂದ್ರೆ ಸೂತ ಪುರಾಣಿಕರಲ್ಲ, ಸೂತ ಅಂದ್ರೆ ಸಾರಥಿಯಾದ ಈ ಸಂಜಯ. ಅವಾಗ ಅವನು ಏನು ಉತ್ತರನೇ ಕೊಡ್ಲಿಲ್ಲ ಅಂತೆ. ನ ಪ್ರತ್ಯಾಹ, ಇಷ್ಟೆಲ್ಲ ಕೇಳಿದ್ರು ಉತ್ತರ ಕೊಡ್ಲಿಲ್ಲ. ಯಾಕೆಂದ್ರೆ 2 ಕಾರಣ. ಒಂದು, ಕೃಪಯ, ಧರ್ಮರಾಜನ ಮುಖ ನೋಡದೆ ಯುಧಿಷ್ಠಿರನ ಮುಖ ನೋಡ್ತಾ ಇದ್ರೆ ಅವ್ರ ಮೇಲೆ ಕಾರುಣ್ಯ ಅಂತೆ. ಇವ್ರಿಗೆ ಆ ವಿಷಯ ಹೇಳಿದ್ರೆ ನಾ ಹೇಳ್ಬಾರ್ದು ಇವ್ರಿಗೆ ಅಂತ. ಇವ್ರಿಗೆ ಹೇಳಿದ್ರೆ ತುಂಬಾ ದುಃಖ ಆಗತ್ತೆ. ಇವ್ರಿಗೆ ಅಂತ ವಿಷಯ ಹೇಳ್ಬೇಕ ನಾನು? ದಾಕ್ಷಿಣ್ಯ, ಸಂಕೋಚಕ್ ಬೀಳ್ತಾ ಇದ್ದಾನೆ. ಇಲ್ಲ, ನಾ ಹೇಳೋದಿಲ್ಲ ಇವ್ರಿಗೆ ಅಂತ ಒಂದು ಕಾರಣ. ಅವ್ರಿಗೆ ದುಃಖ ಆಗತ್ತೆ ಅಂತ. ಈಗಾಗಲೇ ಅವನು ದುಃಖ ಪಟ್ಟಿದ್ದಾನೆ ಸಂಜಯ, ಅದ್ರ ಮೇಲೆ ಇವ್ರಿಗೂ ಯಾಕೆ ದುಃಖ ಕೊಡ್ಬೇಕು? ಕಾರುಣ್ಯ ಹೇಳ್ತಾ ಇಲ್ಲ. ಇನ್ನು ಸ್ನೇಹ ವೈಕ್ಲವ್ಯ, ಜೊತೆಗೆ ಅವನಿಗೆ ಅತಿಯಾದ ಪ್ರೀತಿ ಆ ಧೃತರಾಷ್ಟ್ರನ ಮೇಲೆ. ಅತಿಯಾದ ಪ್ರೀತಿ ಇರೋದ್ರಿಂದ ತನ್ನ ಮನಸ್ಸು ಒಪ್ತಾ ಇಲ್ಲ. ಅವನ ಮನಸ್ಸು ಪೂರ್ತಿ ಕುಗ್ಗೋಗಿದೆ. ಇಂಥ ಸಂದರ್ಭದಲ್ಲಿ
ಅವನು ಏನು ಕೂಡ ಆ ಯುಧಿಷ್ಠಿರನಿಗೆ ಪ್ರತ್ಯುತ್ತರ ಕೊಡ್ಲೇ ಇಲ್ಲ ಅಂತ ಇಷ್ಟು ಬಂತು. ಮತ್ ಏನ್ ಮಾಡ್ದ? ಅಷ್ಟೆಲ್ಲ ಕೇಳಿದ್ಮೇಲೆ ಸುಳ್ಳನ್ನ ಆದ್ರೆ ಹೇಳ್ಬೇಕಲ್ವಾ? ಸುಳ್ಳನ್ನು ಹೇಳಿಲ್ಲ, ಪ್ರತ್ಯುತ್ತರ ಕೊಡ್ಲಿಲ್ಲ. ನಮಗೆ ಸತ್ಯವನ್ನ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸುಳ್ಳನ್ನ ಹೇಳ್ಬಾರ್ದು, ಹೇಳದೆ ಸುಮ್ನಿರೋದ್ ವಾಸಿ. ಹಾಗೆ ಸಂಜಯ ತಾನು ಸತ್ಯವನ್ನಂತೂ ಹೇಳಲಿಕ್ಕೆ ಆಗ್ಲಿಲ್ಲ, ಆದ್ರೆ ಸುಳ್ಳನ್ನ ಹೇಳ್ಬಾರ್ದು, ಅದಕ್ಕೋಸ್ಕರ ಅವನು ಸತ್ಯವನ್ನ ಮುಚ್ಚಿಟ್ಟ. ಅಂದ್ರೆ ಏನು ಮಾತನಾಡ್ಲೇ ಇಲ್ಲ, ಸುಮ್ನಾಗ್ಬಿಟ್ಟ. ಮುಚ್ಚಿಡೋದು ಅಂದ್ರೆ ಏನೋ ಒಂದು ಕೆಟ್ಟದ್ದನ್ನ ಇನ್ನೊಂದೇನೋ ಹೇಳ್ಬೇಕು, ಆದ್ರೆ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ, ಮೌನವನ್ನ ವಹಿಸಿದ. ಆದ್ರೆ ಆ ಸಂದರ್ಭದಲ್ಲಿ ತಾನು ಒಂದು ಮಾತನ್ನ ಆಡೇ ಆಡ್ತಾನೆ, ಮುಂದೆ ಬಿಡಲ್ಲ. ಆ ಏನ್ ಮಾತಾಡ್ತಾನೆ ಅಂತ ಮುಂದೆ ವಿವರಣೆ ಬರುತ್ತೆ. ಇನ್ನೊಂದು ಶ್ಲೋಕವನ್ನ ನೋಡಿ ಇಂದಿನ ಪಾಠದ ಮುಕ್ತಾಯವನ್ನ ಮಾಡ್ತೀನಿ. 36ನೇ ಶ್ಲೋಕ. ವಿಮೃಜ್ಯ ಪಾಣಿನಾಶ್ರೂಣಿ ವಿಷ್ಟಭ್ಯಾತ್ಮಾನಮಾತ್ಮನ ಅಜಾತ ಶತ್ರುಂ ಪ್ರತ್ಯೂಚೆ ಪ್ರಭೋ ಪಾದೌ ಅನುಸ್ಮರನ್. ಸಂಜಯನಿಗೆ ದುಃಖ ತಡಿಲಿಕ್ಕೆ ಆಗ್ಲಿಲ್ಲ. ಒಂದ್ಸರಿ ಆಯ್ತು, ಎರಡ್ ಸರಿ ತಡೆದು ಹಿಡ್ಕೊಂಡಿದ್ನಂತೆ. ಅದ್ ಹೇಗೆ ತಡೆದಿಟ್ಟಿದ್ದ ಅಂದ್ರೆ ಆತ್ಮಾನಂ ವಿಷ್ಟಭ್ಯ, ಮನಸ್ಸಿನಿಂದ. ಒಂದು ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮನಸ್ಸಿನಿಂದ ತನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ, ಅಳಬಾರ್ದು ಅಂತ. ಅದ್ ಎಷ್ಟು ಅಂದ್ರೆ ಕಣ್ಣೀರು ಬರ್ತಾ ಇದೆ, ಅನಿವಾರ್ಯ. ಇನ್ ಜಾಸ್ತಿ ಆಗ್ಬಿಡತ್ತೆ, ದುಃಖ ಬಂದ್ಬಿಟ್ರೆ ಪೂರ್ತಿ ಜಾಸ್ತಿ ಕಣ್ಣೀರು ಹೊರಗ್ ಬರುತ್ತೆ. ಅಶ್ರುಪಾತ ಆಗ್ಬಾರ್ದು ಅಷ್ಟು ಅಂತ ಹೇಳಿ ಪಾಣಿನ ಅಶ್ರೂಣಿ ವಿಮೃಜ್ಯ. ಈಗಾಗ್ಲೇ ಅದನ್ನ ಕೇಳಿದ ಕೂಡ ತಡಿಲಿಕ್ಕೆ ಆಗ್ತಾ ಇಲ್ಲ, ಕಣ್ಣಿನಿಂದ ನೀರು ಬರ್ತಾ ಇದೆ. ತಕ್ಷಣ ತನ್ನ ಕೈಯನ್ನ ತಗೊಂಡು ಅಶ್ರೂಣಿ ವಿಮೃಜ್ಯ ಒರೆಸ್ಕೊಳ್ತಾ ಇದ್ದಾನೆ. ಆ ಕಣ್ಣೀರು ಹಾಕ್ಬಾರ್ದು, ಇನ್ನು ಜಾಸ್ತಿ ದುಃಖ ಆಗ್ಬಿಟ್ಟು ಇನ್ನೂ ನಾನು ಏನ್ ಹೇಳ್ಬಿಡ್ತೀನೋ ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ತಾನು ಕೈಯಿಂದ ತನಗೆ ಕಣ್ಣೀರೇನ್ ಬರ್ತಾ ಇದೆ ಒರೆಸ್ಕೊಳ್ತಾ ಇದ್ದಾನಂತೆ. ಮತ್ತೆ ತಾನು ಬಿಗಿಯಾಗಿ ತನ್ನ ಆ ದುಃಖವನ್ನ ತಡೆ ಹಿಡಿದುಕೊಂಡಿದ್ದಾನೆ. ಆಗ ಅವನ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಮನಸ್ಸಲ್ಲಿ ಅಂದ್ರೆ, ಪ್ರಭೋಹ ಪಾದವ ಅನುಸ್ಮರನ್. ಧೃತರಾಷ್ಟ್ರನ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾನೆ. ಅವನಿಗೆ ಬೇರೆ ಕಡೆ ಆ ಯುಧಿಷ್ಠಿರನಿಗೆ ಪ್ರಶ್ನೆನೂ ಅವನಿಗೆ ಕೇಳಿಸ್ತಾ ಇಲ್ಲ ಒಂದ್ ರೀತಿ ಸರಿಗೆ, ಆ ತರ ಭಾವನೆಯಲ್ಲಿದ್ದಾನೆ. ಅಷ್ಟಾದ್ರೂ ಕೂಡ ಆಯ್ತು ಅಂತ ಅಜಾತ ಶತ್ರುಂ ಪ್ರತ್ಯೂಚೆ, ಆ ಧರ್ಮರಾಜನಿಗೆ ಒಂದು ಮಾತನ್ನ ಉತ್ತರವನ್ನ ಕೊಡ್ತಾನೆ. ಆಯ್ತು ಅಂತ ಉತ್ತರ ಕೊಡ್ತಾನೆ. ಅದೇನ್ ಉತ್ತರ ಕೊಟ್ಟ ಅನ್ನೋದನ್ನ ನಾಳೆ ದಿವ್ಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಗುರುಗಳೇ. ಹರೇ ನಮಃ. ಹೌದು.